ಮಲೆಯಲ್ಲಿ ಮಂಡಲ ಪೂಜೆ ಮತ್ತು ಅಯ್ಯಪ್ಪ ಸ್ವಾಮಿ ದರ್ಶನ ಶುರುವಾಗಿದೆ. ಈ ಬಾರಿ ಕಂಡು ಕೇಳರಿಯದ ಭಕ್ತ ಸಾಗರ ಹರಿದು ಬರ್ತಾ ಇರುವ ಹಿನ್ನೆಲೆ ಕ್ಷೇತ್ರದಲ್ಲಿ ಭಾರೀ ವ್ಯವಸ್ಥೆ ಉಂಟಾಗಿದೆ. ಅಲ್ಲದೆ ಭಕ್ತರಲ್ಲಿ ಮಿದುಳು ತಿನ್ನುವ ಅಮೀಬಾದ ಆತಂಕವೂ ಕೂಡ ದಟ್ಟವಾಗಿದೆ. ಶಬರಿಮಲೆಯಲ್ಲಿ ಅಯ್ಯಪ್ಪನ ಭಕ್ತ ಸಾಗರ. ಅಯ್ಯಪ್ಪ ದರ್ಶನಕ್ಕೆ ಹೋಗೋ ಭಕ್ತರೇ ಎಚ್ಚರ. ಅಯ್ಯಪ್ಪನ ದರ್ಶನಕ್ಕೆ ಶಬರಿಮಲೆಯತ್ತ ಹೊರಟ ಜನಸಾಗರ. ಎಲ್ಲಿ ನೋಡಿದ್ರೂ ಜನವೋ ಜನ. ನಿರೀಕ್ಷೆಗೂ ಮೀರಿ ಆಗಮಿಸುತ್ತಿರುವ ಅಯ್ಯಪ್ಪ ಭಕ್ತರು. ನೋಡಿದ್ರಲ್ಲ, ಶಬರಿಮಲೆಯಲ್ಲಿ ಹಿಂದೆಂದೂ ಇಲ್ಲದ ಜನಸ್ತೋಮ ಕಂಡು ಬರ್ತಿದ್ದು, ನೀರು ಊಟವಿಲ್ಲದೆ ಮಾಲಾಧಾರಿಗಳು ಪರದಾಡುವಂತಾಗಿದೆ. ಅಲ್ಲದೆ ಯಾತ್ರೆ ಆರಂಭವಾದ 48 ಗಂಟೆಗಳಲ್ಲಿ 2 ಲಕ್ಷಕ್ಕೂ ಹೆಚ್ಚಿನ ಭಕ್ತರು ಭೇಟಿ ನೀಡಿದ್ದು, ದರ್ಶನಕ್ಕೆ ಭಕ್ತರು 6 ತಾಸು ಸರತಿ ನಿಲ್ಲಬೇಕಾದ ಪರಿಸ್ಥಿತಿ ಎದುರಾಗಿದೆ. 20,000ದಷ್ಟು ಟಿಕೆಟ್ ಅಂದ್ರೆ ಆಫ್ಲೈನ್ ಟಿಕೆಟ್ ಅನ್ನ ಕೊಡೋದಕ್ಕೂ ಕೂಡ ಯೋಜನೆಯನ್ನ ಮಾಡಿಕೊಳ್ಳಲಾಗಿದೆ. ನೋಡಿ, ಈಗ ಇಲ್ಲಿಂದ ರಶ್ ಯಾವ ರೀತಿಯಾಗಿದೆ ಅನ್ನೋದನ್ನ ನಾವಿಲ್ಲಿ ಗಮನಿಸ್ತಾ ಇದ್ವಿ. ಅಯ್ಯಪ್ಪ ಮಾಲಾಧಾರಿಗಳು ಕಂಪ್ಲೀಟ್ ಆಗಿ ಇಲ್ಲಿ ನಿಂತಿದ್ದಾರೆ. ಅಂದ್ರೆ ಸುಮಾರು ದೂರದಿಂದಲೂ ಕೂಡ, ಅಂದ್ರೆ ಇಲ್ಲಿಂದ ಕೌಂಟರ್ ಏನಿದೆ ಆ ಕೌಂಟರ್ ಹತ್ರ ಹೋಗೋದಕ್ಕೇನೆ ಅರ್ಧ ಗಂಟೆ ಬೇಕಾಗುತ್ತೆ. ನೋಡಿ, ಈ ರೀತಿಯಾಗಿ ಕಂಪ್ಲೀಟ್ ಆಗಿ ಇಲ್ಲಿಂದನೇ ಕಾದು ನಿಲ್ಲುವಂತ ಕೆಲಸಗಳಾಗಿದೆ. ಭಕ್ತರಲ್ಲಿ ಮಿದುಳು ತಿನ್ನುವ ಅಮೀಬಾದ ಆತಂಕ. ರಾಜ್ಯ ಆರೋಗ್ಯ ಇಲಾಖೆಯಿಂದ ಮಾರ್ಗಸೂಚಿ. ಇನ್ನೊಂದು ಕಡೆ ಮಲೆಯಲ್ಲಿ ಮಂಡಲ ಪೂಜೆ ಮತ್ತು ಅಯ್ಯಪ್ಪ ಸ್ವಾಮಿ ದರ್ಶನ ಶುರುವಾಗಿದೆ. ಈ ಬಾರಿ ಕಂಡು ಕೇಳರಿಯದ ಭಕ್ತ ಸಾಗರ ಹರಿದು ಬರ್ತಾ ಇರುವ ಹಿನ್ನೆಲೆ ಕ್ಷೇತ್ರದಲ್ಲಿ ಭಾರೀ ವ್ಯವಸ್ಥೆ ಉಂಟಾಗಿದೆ. ಅಲ್ಲದೆ ಭಕ್ತರಲ್ಲಿ ಮಿದುಳು ತಿನ್ನುವ ಅಮೀಬಾದ ಆತಂಕವೂ ಕೂಡ ದಟ್ಟವಾಗಿದೆ. ಶಬರಿಮಲೆಯಲ್ಲಿ ಅಯ್ಯಪ್ಪನ ಭಕ್ತ ಸಾಗರ. ಅಯ್ಯಪ್ಪ ದರ್ಶನಕ್ಕೆ ಹೋಗೋ ಭಕ್ತರೇ ಎಚ್ಚರ. ಅಯ್ಯಪ್ಪನ ದರ್ಶನಕ್ಕೆ ಶಬರಿಮಲೆಯತ್ತ ಹೊರಟ ಜನಸಾಗರ. ಎಲ್ಲಿ ನೋಡಿದ್ರೂ ಜನವೋ ಜನ. ನಿರೀಕ್ಷೆಗೂ ಮೀರಿ ಆಗಮಿಸುತ್ತಿರುವ ಅಯ್ಯಪ್ಪ ಭಕ್ತರು. ನೋಡಿದ್ರಲ್ಲ, ಶಬರಿಮಲೆಯಲ್ಲಿ ಹಿಂದೆಂದೂ ಇಲ್ಲದ ಜನಸ್ತೋಮ ಕಂಡು ಬರ್ತಿದ್ದು, ನೀರು ಊಟವಿಲ್ಲದೆ ಮಾಲಾಧಾರಿಗಳು ಪರದಾಡುವಂತಾಗಿದೆ. ಅಲ್ಲದೆ ಯಾತ್ರೆ ಆರಂಭವಾದ 48 ಗಂಟೆಗಳಲ್ಲಿ 2 ಲಕ್ಷಕ್ಕೂ ಹೆಚ್ಚಿನ ಭಕ್ತರು ಭೇಟಿ ನೀಡಿದ್ದು, ದರ್ಶನಕ್ಕೆ ಭಕ್ತರು 6 ತಾಸು ಸರತಿ ನಿಲ್ಲಬೇಕಾದ ಪರಿಸ್ಥಿತಿ ಎದುರಾಗಿದೆ. 20,000ದಷ್ಟು ಟಿಕೆಟ್ ಅಂದ್ರೆ ಆಫ್ಲೈನ್ ಟಿಕೆಟ್ ಅನ್ನ ಕೊಡೋದಕ್ಕೂ ಕೂಡ ಯೋಜನೆಯನ್ನ ಮಾಡಿಕೊಳ್ಳಲಾಗಿದೆ. ನೋಡಿ, ಈಗ ಇಲ್ಲಿಂದ ರಶ್ ಯಾವ ರೀತಿಯಾಗಿದೆ ಅನ್ನೋದನ್ನ ನಾವಿಲ್ಲಿ ಗಮನಿಸ್ತಾ ಇದ್ವಿ. ಅಯ್ಯಪ್ಪ ಮಾಲಾಧಾರಿಗಳು ಕಂಪ್ಲೀಟ್ ಆಗಿ ಇಲ್ಲಿ ನಿಂತಿದ್ದಾರೆ. ಅಂದ್ರೆ ಸುಮಾರು ದೂರದಿಂದಲೂ ಕೂಡ, ಅಂದ್ರೆ ಇಲ್ಲಿಂದ ಕೌಂಟರ್ ಏನಿದೆ ಆ ಕೌಂಟರ್ ಹತ್ರ ಹೋಗೋದಕ್ಕೇನೆ ಅರ್ಧ ಗಂಟೆ ಬೇಕಾಗುತ್ತೆ. ನೋಡಿ, ಈ ರೀತಿಯಾಗಿ ಕಂಪ್ಲೀಟ್ ಆಗಿ ಇಲ್ಲಿಂದನೇ ಕಾದು ನಿಲ್ಲುವಂತ ಕೆಲಸಗಳಾಗಿದೆ. ಭಕ್ತರಲ್ಲಿ ಮಿದುಳು ತಿನ್ನುವ ಅಮೀಬಾದ ಆತಂಕ. ರಾಜ್ಯ ಆರೋಗ್ಯ ಇಲಾಖೆಯಿಂದ ಮಾರ್ಗಸೂಚಿ. ಇನ್ನೊಂದು ಕಡೆ ಮಲೆಯಲ್ಲಿ ಮಂಡಲ ಪೂಜೆ ಮತ್ತು ಅಯ್ಯಪ್ಪ ಸ್ವಾಮಿ ದರ್ಶನ ಶುರುವಾಗಿದೆ. ಈ ಬಾರಿ ಕಂಡು ಕೇಳರಿಯದ ಭಕ್ತ ಸಾಗರ ಹರಿದು ಬರ್ತಾ ಇರುವ ಹಿನ್ನೆಲೆ ಕ್ಷೇತ್ರದಲ್ಲಿ ಭಾರೀ ವ್ಯವಸ್ಥೆ ಉಂಟಾಗಿದೆ. ಅಲ್ಲದೆ ಭಕ್ತರಲ್ಲಿ ಮಿದುಳು ತಿನ್ನುವ ಅಮೀಬಾದ ಆತಂಕವೂ ಕೂಡ ದಟ್ಟವಾಗಿದೆ. ಶಬರಿಮಲೆಯಲ್ಲಿ ಅಯ್ಯಪ್ಪನ ಭಕ್ತ ಸಾಗರ. ಅಯ್ಯಪ್ಪ ದರ್ಶನಕ್ಕೆ ಹೋಗೋ ಭಕ್ತರೇ ಎಚ್ಚರ. ಅಯ್ಯಪ್ಪನ ದರ್ಶನಕ್ಕೆ ಶಬರಿಮಲೆಯತ್ತ ಹೊರಟ ಜನಸಾಗರ. ಎಲ್ಲಿ ನೋಡಿದ್ರೂ ಜನವೋ ಜನ. ನಿರೀಕ್ಷೆಗೂ ಮೀರಿ ಆಗಮಿಸುತ್ತಿರುವ ಅಯ್ಯಪ್ಪ ಭಕ್ತರು.
ನೋಡಿದ್ರಲ್ಲ, ಶಬರಿಮಲೆಯಲ್ಲಿ ಹಿಂದೆಂದೂ ಇಲ್ಲದ ಜನಸ್ತೋಮ ಕಂಡು ಬರ್ತಿದ್ದು, ನೀರು ಊಟವಿಲ್ಲದೆ ಮಾಲಾಧಾರಿಗಳು ಪರದಾಡುವಂತಾಗಿದೆ. ಅಲ್ಲದೆ ಯಾತ್ರೆ ಆರಂಭವಾದ 48 ಗಂಟೆಗಳಲ್ಲಿ 2 ಲಕ್ಷಕ್ಕೂ ಹೆಚ್ಚಿನ ಭಕ್ತರು ಭೇಟಿ ನೀಡಿದ್ದು, ದರ್ಶನಕ್ಕೆ ಭಕ್ತರು 6 ತಾಸು ಸರತಿ ನಿಲ್ಲಬೇಕಾದ ಪರಿಸ್ಥಿತಿ ಎದುರಾಗಿದೆ. 20,000ದಷ್ಟು ಟಿಕೆಟ್ ಅಂದ್ರೆ ಆಫ್ಲೈನ್ ಟಿಕೆಟ್ ಅನ್ನ ಕೊಡೋದಕ್ಕೂ ಕೂಡ ಯೋಜನೆಯನ್ನ ಮಾಡಿಕೊಳ್ಳಲಾಗಿದೆ. ನೋಡಿ, ಈಗ ಇಲ್ಲಿಂದ ರಶ್ ಯಾವ ರೀತಿಯಾಗಿದೆ ಅನ್ನೋದನ್ನ ನಾವಿಲ್ಲಿ ಗಮನಿಸ್ತಾ ಇದ್ವಿ. ಅಯ್ಯಪ್ಪ ಮಾಲಾಧಾರಿಗಳು ಕಂಪ್ಲೀಟ್ ಆಗಿ ಇಲ್ಲಿ ನಿಂತಿದ್ದಾರೆ. ಅಂದ್ರೆ ಸುಮಾರು ದೂರದಿಂದಲೂ ಕೂಡ, ಅಂದ್ರೆ ಇಲ್ಲಿಂದ ಕೌಂಟರ್ ಏನಿದೆ ಆ ಕೌಂಟರ್ ಹತ್ರ ಹೋಗೋದಕ್ಕೇನೆ ಅರ್ಧ ಗಂಟೆ ಬೇಕಾಗುತ್ತೆ. ನೋಡಿ, ಈ ರೀತಿಯಾಗಿ ಕಂಪ್ಲೀಟ್ ಆಗಿ ಇಲ್ಲಿಂದನೇ ಕಾದು ನಿಲ್ಲುವಂತ ಕೆಲಸಗಳಾಗಿದೆ. ಭಕ್ತರಲ್ಲಿ ಮಿದುಳು ತಿನ್ನುವ ಅಮೀಬಾದ ಆತಂಕ. ರಾಜ್ಯ ಆರೋಗ್ಯ ಇಲಾಖೆಯಿಂದ ಮಾರ್ಗಸೂಚಿ. ಇನ್ನೊಂದು ಕಡೆ ಶಬರಿಮಲೆಯಲ್ಲಿ ಮಂಡಲ ಪೂಜೆ ಮತ್ತು ಅಯ್ಯಪ್ಪ ಸ್ವಾಮಿ ದರ್ಶನ ಶುರುವಾಗಿದೆ. ಈ ಬಾರಿ ಕಂಡು ಕೇಳರಿಯದ ಭಕ್ತ ಸಾಗರ ಹರಿದು ಬರ್ತಾ ಇರುವ ಹಿನ್ನೆಲೆ ಕ್ಷೇತ್ರದಲ್ಲಿ ಭಾರೀ ವ್ಯವಸ್ಥೆ ಉಂಟಾಗಿದೆ. ಅಲ್ಲದೆ ಭಕ್ತರಲ್ಲಿ ಮಿದುಳು ತಿನ್ನುವ ಅಮೀಬಾದ ಆತಂಕವೂ ಕೂಡ ದಟ್ಟವಾಗಿದೆ. ಶಬರಿಮಲೆಯಲ್ಲಿ ಅಯ್ಯಪ್ಪನ ಭಕ್ತ ಸಾಗರ. ಅಯ್ಯಪ್ಪ ದರ್ಶನಕ್ಕೆ ಹೋಗೋ ಭಕ್ತರೇ ಎಚ್ಚರ. ಅಯ್ಯಪ್ಪನ ದರ್ಶನಕ್ಕೆ ಶಬರಿಮಲೆಯತ್ತ ಹೊರಟ ಜನಸಾಗರ. ಎಲ್ಲಿ ನೋಡಿದ್ರೂ ಜನವೋ ಜನ. ನಿರೀಕ್ಷೆಗೂ ಮೀರಿ ಆಗಮಿಸುತ್ತಿರುವ ಅಯ್ಯಪ್ಪ ಭಕ್ತರು. ನೋಡಿದ್ರಲ್ಲ, ಶಬರಿಮಲೆಯಲ್ಲಿ ಹಿಂದೆಂದೂ ಇಲ್ಲದ ಜನಸ್ತೋಮ ಕಂಡು ಬರ್ತಿದ್ದು, ನೀರು ಊಟವಿಲ್ಲದೆ ಮಾಲಾಧಾರಿಗಳು ಪರದಾಡುವಂತಾಗಿದೆ. ಅಲ್ಲದೆ ಯಾತ್ರೆ ಆರಂಭವಾದ 48 ಗಂಟೆಗಳಲ್ಲಿ 2 ಲಕ್ಷಕ್ಕೂ ಹೆಚ್ಚಿನ ಭಕ್ತರು ಭೇಟಿ ನೀಡಿದ್ದು, ದರ್ಶನಕ್ಕೆ ಭಕ್ತರು 6 ತಾಸು ಸರತಿ ನಿಲ್ಲಬೇಕಾದ ಪರಿಸ್ಥಿತಿ ಎದುರಾಗಿದೆ. 20,000ದಷ್ಟು ಟಿಕೆಟ್ ಅಂದ್ರೆ ಆಫ್ಲೈನ್ ಟಿಕೆಟ್ ಅನ್ನ ಕೊಡೋದಕ್ಕೂ ಕೂಡ ಯೋಜನೆಯನ್ನ ಮಾಡಿಕೊಳ್ಳಲಾಗಿದೆ. ನೋಡಿ, ಈಗ ಇಲ್ಲಿಂದ ರಶ್ ಯಾವ ರೀತಿಯಾಗಿದೆ ಅನ್ನೋದನ್ನ ನಾವಿಲ್ಲಿ ಗಮನಿಸ್ತಾ ಇದ್ವಿ. ಅಯ್ಯಪ್ಪ ಮಾಲಾಧಾರಿಗಳು ಕಂಪ್ಲೀಟ್ ಆಗಿ ಇಲ್ಲಿ ನಿಂತಿದ್ದಾರೆ. ಅಂದ್ರೆ ಸುಮಾರು ದೂರದಿಂದಲೂ ಕೂಡ, ಅಂದ್ರೆ ಇಲ್ಲಿಂದ ಕೌಂಟರ್ ಏನಿದೆ ಆ ಕೌಂಟರ್ ಹತ್ರ ಹೋಗೋದಕ್ಕೇನೆ ಅರ್ಧ ಗಂಟೆ ಬೇಕಾಗುತ್ತೆ. ನೋಡಿ, ಈ ರೀತಿಯಾಗಿ ಕಂಪ್ಲೀಟ್ ಆಗಿ ಇಲ್ಲಿಂದನೇ ಕಾದು ನಿಲ್ಲುವಂತ ಕೆಲಸಗಳಾಗಿದೆ. ಭಕ್ತರಲ್ಲಿ ಮಿದುಳು ತಿನ್ನುವ ಅಮೀಬಾದ ಆತಂಕ. ರಾಜ್ಯ ಆರೋಗ್ಯ ಇಲಾಖೆಯಿಂದ ಮಾರ್ಗಸೂಚಿ. ಇನ್ನೊಂದು ಕಡೆ ಶಬರಿಮಲೆಯಲ್ಲಿ ಮಂಡಲ ಪೂಜೆ ಮತ್ತು ಅಯ್ಯಪ್ಪ ಸ್ವಾಮಿ ದರ್ಶನ ಶುರುವಾಗಿದೆ. ಈ ಬಾರಿ ಕಂಡು ಕೇಳರಿಯದ ಭಕ್ತ ಸಾಗರ ಹರಿದು ಬರ್ತಾ ಇರುವ ಹಿನ್ನೆಲೆ ಕ್ಷೇತ್ರದಲ್ಲಿ ಭಾರೀ ವ್ಯವಸ್ಥೆ ಉಂಟಾಗಿದೆ. ಅಲ್ಲದೆ ಭಕ್ತರಲ್ಲಿ ಮಿದುಳು ತಿನ್ನುವ ಅಮೀಬಾದ ಆತಂಕವೂ ಕೂಡ ದಟ್ಟವಾಗಿದೆ. ಶಬರಿಮಲೆಯಲ್ಲಿ ಅಯ್ಯಪ್ಪನ ಭಕ್ತ ಸಾಗರ. ಅಯ್ಯಪ್ಪ ದರ್ಶನಕ್ಕೆ ಹೋಗೋ ಭಕ್ತರೇ ಎಚ್ಚರ. ಅಯ್ಯಪ್ಪನ ದರ್ಶನಕ್ಕೆ ಶಬರಿಮಲೆಯತ್ತ ಹೊರಟ ಜನಸಾಗರ. ಎಲ್ಲಿ ನೋಡಿದ್ರೂ ಜನವೋ ಜನ. ನಿರೀಕ್ಷೆಗೂ ಮೀರಿ ಆಗಮಿಸುತ್ತಿರುವ ಅಯ್ಯಪ್ಪ ಭಕ್ತರು. ನೋಡಿದ್ರಲ್ಲ, ಶಬರಿಮಲೆಯಲ್ಲಿ ಹಿಂದೆಂದೂ ಇಲ್ಲದ ಜನಸ್ತೋಮ ಕಂಡು ಬರ್ತಿದ್ದು, ನೀರು ಊಟವಿಲ್ಲದೆ ಮಾಲಾಧಾರಿಗಳು ಪರದಾಡುವಂತಾಗಿದೆ. ಅಲ್ಲದೆ ಯಾತ್ರೆ ಆರಂಭವಾದ 48 ಗಂಟೆಗಳಲ್ಲಿ 2 ಲಕ್ಷಕ್ಕೂ ಹೆಚ್ಚಿನ ಭಕ್ತರು ಭೇಟಿ ನೀಡಿದ್ದು, ದರ್ಶನಕ್ಕೆ ಭಕ್ತರು 6 ತಾಸು ಸರತಿ ನಿಲ್ಲಬೇಕಾದ ಪರಿಸ್ಥಿತಿ ಎದುರಾಗಿದೆ. 20,000ದಷ್ಟು ಟಿಕೆಟ್ ಅಂದ್ರೆ ಆಫ್ಲೈನ್ ಟಿಕೆಟ್ ಅನ್ನ ಕೊಡೋದಕ್ಕೂ ಕೂಡ ಯೋಜನೆಯನ್ನ ಮಾಡಿಕೊಳ್ಳಲಾಗಿದೆ. ನೋಡಿ, ಈಗ ಇಲ್ಲಿಂದ ರಶ್ ಯಾವ ರೀತಿಯಾಗಿದೆ ಅನ್ನೋದನ್ನ ನಾವಿಲ್ಲಿ ಗಮನಿಸ್ತಾ ಇದ್ವಿ. ಅಯ್ಯಪ್ಪ ಮಾಲಾಧಾರಿಗಳು ಕಂಪ್ಲೀಟ್ ಆಗಿ ಇಲ್ಲಿ ನಿಂತಿದ್ದಾರೆ. ಅಂದ್ರೆ ಸುಮಾರು ದೂರದಿಂದಲೂ ಕೂಡ, ಅಂದ್ರೆ ಇಲ್ಲಿಂದ ಕೌಂಟರ್ ಏನಿದೆ ಆ ಕೌಂಟರ್ ಹತ್ರ ಹೋಗೋದಕ್ಕೇನೆ ಅರ್ಧ ಗಂಟೆ ಬೇಕಾಗುತ್ತೆ. ನೋಡಿ, ಈ ರೀತಿಯಾಗಿ ಕಂಪ್ಲೀಟ್ ಆಗಿ ಇಲ್ಲಿಂದನೇ ಕಾದು ನಿಲ್ಲುವಂತ ಕೆಲಸಗಳಾಗಿದೆ. ಭಕ್ತರಲ್ಲಿ ಮಿದುಳು ತಿನ್ನುವ ಅಮೀಬಾದ ಆತಂಕ.
ರಾಜ್ಯ ಆರೋಗ್ಯ ಇಲಾಖೆಯಿಂದ ಮಾರ್ಗಸೂಚಿ. ಇನ್ನೊಂದು ಕಡೆ